ಆತ್ಮೀಯ ಮಿತ್ರರೇ ನಮಸ್ಕಾರ. ಇತ್ತೀಚೆಗೆ ಕೊಪ್ಪಳದ ಅಜ್ಜ ಅವರು ಒಂದು ಒಳ್ಳೆ ಕತೆ ಹೇಳ್ತಿದ್ರು. ಭಾರತೀಯನೊಬ್ಬ ಅಮೆರಿಕಾದ ದೇವಸ್ಥಾನದಕ್ಕೊಂದಕ್ಕೆ ಪೂಜೆ ಮಾಡಬೇಕು ಅಂತ ಹೋದಂತೆ. ಅವನಿಗೆ ಆಗಮ ಶಾಸ್ತ್ರ ಎಲ್ಲವೂ ಗೊತ್ತಿತ್ತು. ಆದರೆ ಇಂಟರ್ವ್ಯೂನಲ್ಲಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರಂತೆ, ಇಂಗ್ಲಿಷ್ ಬರುತ್ತಾ ಅಂತ. ಅವ್ರ ಪಾಪ ನಂಗೆ ಇಂಗ್ಲಿಷ್ ಯಾವತ್ತೂ ಕಲಿತೇ ಇಲ್ಲ ಅಂದಿದ್ದಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ನಿರಾಕರಿಸ್ಬಿಟ್ರು. ಇಲ್ಲಿಂದ ಅಲ್ಲಿವರೆಗೂ ಹೋಗಾಗಿದೆ, ಏನಾದರೂ ಮಾಡಲೇಬೇಕಲ್ಲ ಅಂತ ದೇವಸ್ಥಾನದ ಎದುರಿಗೆ ಪೂಜೆ ಮಾಡೋದು ಬಿಟ್ಟರೆ ತನಗೆ ಇನ್ನೇನು ಮಾಡೋದು ಗೊತ್ತಿದೆಯೋ ಅದೇ ಉದ್ಯೋಗ ಶುರು ಮಾಡಿದರಂತೆ. ಪ್ರತಿನಿತ್ಯ ಇಡ್ಲಿ ಮತ್ತು ಚಟ್ನಿ ಮಾಡಿ ಜನರಿಗೆ ಕೊಡೋದು ಅಂತ. ಇಡ್ಲಿ ಮತ್ತು ಚಟ್ನಿ ಎಷ್ಟು ಟೇಸ್ಟ್ ಆಗಿತ್ತು ಅಂತಂದ್ರೆ ದೇವಸ್ಥಾನಕ್ಕೆ ಬರೋರೆಲ್ಲ ದೇವಸ್ಥಾನಕ್ಕಿಂತ ಮುಂಚೆ ಇಡ್ಲಿ ಚಟ್ನಿ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಿದ್ರಂತೆ. ನಿಧಾನವಾಗಿ ಪುಟ್ಟ ಅಂಗಡಿ ದೊಡ್ಡದಾಯ್ತು, ಹೋಟ್ಲ್ ಆಯ್ತು, ಆ ಹೋಟೆಲ್ ರೆಸ್ಟೋರೆಂಟ್ ಆಯ್ತು, ಒಂದರ ಕಡೆ 8-10 ರೆಸ್ಟೋರೆಂಟ್ಗಳಾದವು. ಆತ ಇಡೀ ಅಮೆರಿಕಾದಲ್ಲಿ ಜನ ಗುರುತಿಸಲ್ಪಡಬೇಕಾಗಿರುವಂತ ವ್ಯಕ್ತಿಯಾಗಿ ನಿಂತ್ಬಿಟ್ಟ. ಒಂದು ದೊಡ್ಡ ಟಿವಿ ಚಾನೆಲ್ ಅವರನ್ನು ಕರೆದು ಇಂಟರ್ವ್ಯೂ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ತಾವು ಬರಲಿಲ್ವಂತೆ, ತಮ್ಮ PN ಕಳಿಸಿದ್ರಂತೆ. PA ಅಲ್ಲಿ ಹೋಗುವಾಗ ಆ ಇಂಟರ್ವ್ಯೂರ್ ಕೇಳಿದ್ರಂತೆ, ನಿಮ್ಮ ಓನರ್ ಬರ್ಬೇಕಿತ್ತಲ್ಲ, ನೀವ್ ಯಾಕೆ ಬಂದ್ರಿ ಅಂತ ಕೇಳಿದಾಗ, ಇಲ್ಲ ನನ್ನನ್ನೇ ಕಳಿಸಿದ್ದಾರೆ ಅಂದಾಗ ಅವರು ಹಠ ಹಿಡಿದ್ರು ಓನರೇ ಬರಬೇಕು ಅಂತ. ಈತ ಅಲ್ಲಿ ಹೋಗಿ ಕೂತಾಗ ಅವ್ರು ಇವ್ರನ್ನ ಪ್ರಶ್ನೆ ಮಾಡಿದಾಗ ಹೇಳಿದ್ರಂತ, ನಂಗೆ ಇಂಗ್ಲಿಷ್ ಬರೋದಿಲ್ಲ, ನೀವು ನನ್ನ ಭಾಷೆಯಲ್ಲೇ ಪ್ರಶ್ನೆ ಕೇಳಬೇಕಾಗತ್ತೆ ಅಂತ. ತಕ್ಷಣ ಗಾಬರಿಯಾಗವರು, ಇಂಗ್ಲಿಷ್ ಬರದೇನೆ ಇಷ್ಟು ಬೆಳೆದಿದ್ದೀರಿ ನೀವು, ಇನ್ನು ಇಂಗ್ಲಿಷ್ ಬಂದಿದ್ರೆ ಎಷ್ಟು ಬೆಳೆದಿರ್ತಿದ್ದೀರಿ ಅಂದಿದ್ದಕ್ಕೆ ಅವ್ರು ತಕ್ಷಣ ಹೇಳಿದ್ರಂತೆ, ಆ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ತಿದ್ದೆ, ಇಂಗ್ಲಿಷ್ ಕಲ್ತಿಲ್ಲ, ಅದಕ್ಕೆ ನಾನು ದೊಡ್ಡ ಬಿಸ್ನೆಸ್ ಮನ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಕಥೆ ಬಹಳ ತಮಾಷೆಯಾಗಿ ಅನಿಸಿದ್ರು ಕೂಡ ಅನೇಕ ಬಾರಿ ನಮ್ಮ ಹತ್ರ ಯಾವುದರ ಕೊರತೆ ಅಂತ ಅನಿಸುತ್ತೋ ಅದನ್ನೇ ಸ್ಟ್ರೆಂತ್ ಮಾಡ್ಕೊಂಡು ಬೆಳೆಯೋದಿದೆಯಲ್ಲ, ಬಿಸ್ನೆಸ್ಗೆ ಮೊದಲನೇ ಮೆಟ್ಟಿಲು ಅದಾಗಬಹುದು ಅನ್ನೋದನ್ನ ನಾವು ಮರ್ತೇ ಬಿಡ್ತೀವಿ. ಮಿತ್ರ, ನಾನು 5th ಪಿಲ್ಲರ್ಗೆ ನಿಮ್ಗೆ ಆಹ್ವಾನ ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ. ನಿಮ್ಗೆ ಗೊತ್ತಿದೆ, ಈ ಹಿಂದಿನ 5th ಪಿಲ್ಲರ್ಗಳು ತುಂಬಾ ಸಕ್ಸಸ್ಫುಲ್ ಆಯ್ತು, ಅನೇಕರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಮೊದಲನೇದು ಬೆಂಗಳೂರಿನಲ್ಲಿ ಮಾಡಿದ್ವಿ, ಎರಡನೇದು ನಾವು VTU ನಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅದು ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. 5th ಪಿಲ್ಲರ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ಬಿಸ್ನೆಸ್ಸಿಗೂ 4 ಪಿಲ್ಲರ್ಗಳು ಅತ್ಯಂತ ಅಗತ್ಯ ಅಂತ ಎಲ್ಲರೂ ಹೇಳ್ತಾರೆ. ಮೊದಲನೇದು ನೀವೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತಂದ್ರೆ ಯಾವುದೇ ಬಿಸ್ನೆಸ್ ಮಾಡ್ಯೂಲ್ ನಿಲ್ಲಲ್ಲ. ಎರಡನೇದು ನಿಮ್ಮ ಹತ್ರ ಒಳ್ಳೆ ಐಡಿಯಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮೂರನೇದು ನಿಮ್ಮ ಹತ್ರ ಒಂದು ಒಳ್ಳೆ ಟೀಮ್ ಇದೆಯಾ ಅಂತ ಬೇಕಾಗುತ್ತೆ. ಮತ್ತು 4ನೇದಾಗಿ ನಿಮ್ ಕಸ್ಟಮರ್ ಯಾರು ಅಂತ ನಿಮ್ಗೆ ಗೊತ್ತಿದೆಯಾ ಅನ್ನೋದು. ಈ 4 ಪಿಲ್ಲರ್ಗಳ ಬಗ್ಗೆ ನಿಮಗೆ ನಾಲೆಜ್ ಇತ್ತು ಅಂತ ಆದ್ರೆ ನೀವೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಕಟ್ತೀರಾ ಅಂತ. ಆದ್ರೆ 4 ಇದ್ದಾಗ್ಲೂ ಕೆಲವೊಮ್ಮೆ ಸೋಲೋ ಚಾನ್ಸಸ್ ಇದೆ. ಯಾಕೆಂದ್ರೆ 5th ಪಿಲ್ಲರ್ ಅಲ್ಲಿರಲ್ಲ, ಅದು ಆಗಾಗ ಇನ್ಸ್ಪಿರೇಷನ್ ಬೇಕಾಗಿರುತ್ತಲ್ಲ, ಅದು ಕೊರತೆ ಆಗ್ತಿರುತ್ತೆ ಅಂತ. 5th ಪಿಲ್ಲರ್ ಆಗಿ ಯುವ ಬ್ರಿಗೇಡ್ ನಿಮ್ ಜೊತೆ ಯಾವಾಗ್ಲೂ ನಿಂತ್ಕೊಳ್ಳುತ್ತೆ ಅಂತ ಈ ಹಿಂದೆಯೂ ನಾವು ಹೇಳಿದ್ರಿಂದ ಈಗ ಮತ್ತೊಂದು ಆವೃತ್ತಿಯ 5th ಪಿಲ್ಲರ್ ಜೊತೆಗೆ ನಿಮ್ ಜೊತೆಗೆ ಬರ್ತಿದ್ದೀವಿ. ನಾವು ಈ ಸಲ 5th ಪಿಲ್ಲರ್ನ ನಡೆಸ್ತಾ ಇರೋದು ಮಂಗಳೂರಿನಲ್ಲಿ. ಮಂಗಳೂರಿನ 5th ಪಿಲ್ಲರ್ ವಿಶೇಷ ಏನು ಅಂತಂದ್ರೆ, ಈ 5th ಪಿಲ್ಲರ್ ನಲ್ಲಿ ಘಟಾನುಘಟಿಗಳು ಈ ಹಿಂದಿನಂತೆ ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ. ರಾಜೇಶ್ ಡೆಂಬ್ಳಾ ನೀವೆಲ್ಲ ಕೇಳಿರ್ತೀರಿ. ರಾಜೇಶ್ ಡೆಂಬ್ಳಾ ಅತ್ಯಂತ ಕಡು ಬಡತನದಿಂದ ಮೇಲಕ್ಕೆ ಬಂದಾಗ್ಲೂ ಕೂಡ ಅವರು ಹಠ ಹಿಡಿದು ಯಾವ ಪರಿ ತಮ್ಮನ್ನು ತಾವು ರೂಪಿಸಿಕೊಂಡ್ರು ಅಂತಂದ್ರೆ, ಒಂದು ಹಂತದಲ್ಲಿ ಜಸ್ಟ್ ಡಯಲ್ ನ ಫೌಂಡರ್ ಮೆಂಬರ್ ಆಗಿ ಅವರು ತಮ್ಮನ್ನು ತಾವು ರೂಪಿಸಿಕೊಂಡ್ರು. ಡನ್ಸೋ ತರದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು ಇನ್ವೆಸ್ಟರ್ ಆಗಿ ನಿಂತಿದ್ದಾರೆ. ಬಡತನವೇ ಅವರಿಗೆ ಆಧಾರಭೂತವಾಗಿ ನಿಂತ್ಕೊಳ್ತು. ಅದರ ಆಧಾರದ ಮೇಲೆ ಇವತ್ತೊಂದು ದೊಡ್ಡ ಬಿಸ್ನೆಸ್ ಮಾಡ್ಯೂಲ್ ನ ಕಟ್ಟಲಿಕ್ಕೆ ಅವರು ಸಾಧ್ಯ ಆಗಿದೆ. ರಾಜಾರಾಮ್ ವಿಟ್ಲಾದವರು, ಮಂಗಳೂರಿನವರಿಗೆ ಚೆನ್ನಾಗಿ ಗೊತ್ತಿರಬೇಕು, ಎಕೋಬ್ಲಿಸ್ ಅನ್ನುವಂಥ ಒಂದು ಕಂಪನಿಯನ್ನ ಸ್ಥಾಪಿಸಿ ಅಲ್ಲಿ ಸಿಗುವಂತ ಅಡಕೆಯನ್ನ ಹಾಳೆಯಾಗಿ ಮಾರ್ಪಡಿಸಿ ಅದನ್ನ ಬೇರೆ ಬೇರೆ ರೂಪಕ್ಕೆ ತಂದು ಇವತ್ತು ಯುರೋಪಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. 500ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಅವರು ಕೆಲಸವನ್ನ ಕೊಟ್ಟಿದ್ದಾರೆ. 100 ಕೋಟಿಗೂ ಹೆಚ್ಚು ವಿಸ್ತಾರವಾಗಿರುವಂತ ದೊಡ್ಡ ಕಂಪನಿಯನ್ನು ನಿರ್ಮಿಸಿದ್ದಾರೆ ರಾಜಾರಾಮ್ ಅವರು. ಎಲ್ಲಕ್ಕಿಂತ ಖುಷಿ ಕೊಡುವಂತ ಸಂಗತಿ ಅಂತಂದ್ರೆ, ಗೋವಿಂದ್ ಪೂಜಾರಿ ಅವರದ್ದು. ಓದಿರೋದು ಪ್ರೈಮರಿ ಸ್ಕೂಲ್ ಅಷ್ಟೇ, ಅಲ್ಲಿವರೆಗೂ ಓದಿದ್ದಾರೆ. ಆದರೆ ಅದರ ಆಚೆಗೆ ಅವರು ಹೇಗೆ ಬೆಳೆದು ನಿಂತಿರು ಅಂತಂದ್ರೆ, ಇವತ್ತು ಶೆಫ್ ಟಾಕ್ ಅನ್ನುವಂತ ಒಂದು ದೊಡ್ಡ ಉದ್ಯಮವನ್ನ ಸ್ಥಾಪಿಸಿದ್ದಾರೆ. ಸುಮಾರು 5,000 ಜನರಿಗೆ ಉದ್ಯೋಗವನ್ನು ಕೊಟ್ಟು ಬೆಳೆದು ನಿಂತಿದ್ದಾರೆ. 200 ಕೋಟಿಗೂ ಹೆಚ್ಚು ಟರ್ನ್ ಓವರ್ ಮಾಡಬಲ್ಲಂತ ಅವರು ತಮ್ಮ ಕಿಚನ್ ನ ಕಟ್ಟಿ ನಿಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ನೀವು ತಿಂಡಿ ತಿಂತಿದ್ದೀರಿ ಅಂತಂದ್ರೆ ನಿಮ್ಗೆ ಗೊತ್ತೋ ಗೊತ್ತಿಲ್ದೆಯೋ ಗೋವಿಂದ ಪೂಜಾರಿ ಅವರ ಶೆಫ್ ಟಾಕ್ ನ ಮೂಲಕ ಬಂದಿರುವಂತ ತಿಂಡಿ ಊಟವನ್ನ ಮಾಡ್ತಿದ್ದೀರಿ ಅನ್ನೋದನ್ನ ನೀವು ಮರಿಬೇಕಾಗಿಲ್ಲ. ಇನ್ನು ಕೇಶವ್ ಜಿ ಈ ಬಾರಿ ಬರ್ತಿದ್ದಾರೆ. ಕೇಶವ್ ಜಿ ಕಣ್ಣನ್ನ ಕಳ್ಕೊಂಡ್ರು. ಅದಾದ್ಮೇಲೆ ಕೃಷಿ ಕೆಲಸ ಮಾಡ್ತಾ ಮಾಡ್ತಾ ಕೃಷಿಕರಿಗೆ ಉಪಯೋಗವಾಗುವಂಥದ್ದನ್ನ ಏನಾದರೂ ಮಾಡಬೇಕು ಅಂತ ಅವರಿಗೆ ಬೇಕಾಗುವಂತ ಏಣಿ ತಯಾರು ಮಾಡ್ಲಿಕ್ಕೆ ಅಂತ ನಿಂತರು. ಫ್ಯಾಬ್ರಿಕೇಶನ್ ಬಿಸ್ನೆಸ್ಗೆ ಬಂದು ನಿಂತರು. ಇವತ್ತು SRK ಲ್ಯಾಡರ್ಸು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತಂದ್ರೆ, ಮಿತ್ರೆ, ಕಣ್ಣಿಲ್ಲದ ಹೋದಾಗ್ಲೂ ಕೂಡ ತಾನು ಬಿಸ್ನೆಸ್ ಮಾಡ್ಲಿಕ್ಕೆ ಹಿಂದೆ ಬರಬೇಕಾಗಿಲ್ಲ ಎನ್ನುವಂತ ಅಪರೂಪದ ಆದರ್ಶವನ್ನ ಇವತ್ತು ಕೇಶವ್ಜಿ ನಮ್ಮ ಎದುರಿಗೆ ಕಟ್ಕೊಡ್ತಿದ್ದಾರೆ.
ನರೇಂದ್ರ ನಾಯಕ್ ಎಕ್ಸ್ಪರ್ಟ್ ಎಜುಕೇಶನ್ ಮೂಲಕ ಇಡೀ ಮಂಗಳೂರಿನಲ್ಲ ಕರ್ನಾಟಕವನ್ನೇ ಅಲಗಾಡಿಸಿದ್ದಾರೆ. ನಿಮಗೆ ನರೇಂದ್ರ ನಾಯಕ್ ಪರಿಚಯ ಇದ್ದಾರೆ ಅಂತ ಗೊತ್ತಾದ್ರೆ 100% ಒಬ್ಬರಲ್ಲ ಒಬ್ರು ನಿಮಗೆ ಕಾಲ್ ಮಾಡಿ ನನ್ನ ಮಗನಿಗೊಂದು PU ಸೀಟ್ ಕೊಡಿಸ್ತೀರಾ ಅಂತ ಕೇಳುವಷ್ಟರ ಮಟ್ಟಿಗೆ ದೂರದ ಮಂಗಳೂರಿನ ಗುಡ್ಡ ಒಂದರಲ್ಲಿ ಒಂದು ಅದ್ಭುತವಾದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಟ್ಟಿ ನಿಲ್ಲಿಸಿದ್ದಾರೆ. ಎಜುಕೇಶನ್ ಇಂಡಸ್ಟ್ರಿ ಅಂತ ಕೇಳಿದ್ರೆ ಬಹಳ ಬಾರಿ ಆಲೋಚನೆ ಮಾಡಬೇಕಾದ ಪ್ರಸಂಗ ಇರಬಹುದು. ಆದರೆ ಈ ವೇಗವನ್ನು ಬಳಸಿಕೊಂಡು ಅಲ್ಲಿಯೂ ಕೂಡ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂತ ಆ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರಲ್ಲ, ಅದು ನರೇಂದ್ರ ನಾಯಕ್ ಅವರು ಮಾಡಿರುವಂಥದ್ದು. ಇವೆಲ್ಲದರ ನಡುವೆ ಈ ಬಾರಿ ಈ ಎಲ್ಲ 5th ಪಿಲ್ಲರ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರ ನೆಚ್ಚಿನ ವಿಜಯ್ ಸಂಕೇಶ್ವರ್ ಅವರು. ನಾನು ವಿಜಯ್ ಸಂಕೇಶ್ವರ್ ಅವರ ಬಗ್ಗೆ ನಿಮ್ಗೆ ತುಂಬಾ ಹೇಳಬೇಕು ಅಂತೇನಿಲ್ಲ. ಆ ವ್ಯಕ್ತಿ ಪ್ರತಿಯೊಂದು ಬಾರಿಯೂ ಕೂಡ ಒಂದು ಹೊಸ ಸವಾಲನ್ನು ಸ್ವೀಕರಿಸ್ತಾರೆ. ಆ ಸವಾಲನ್ನು ಸ್ವೀಕರಿಸಿಕೊಂಡು ಅದರಲ್ಲಿ ಗೆದ್ದು ಅದನ್ನು ಮತ್ತೊಬ್ಬರಿಗೆ ಬಿಟ್ಟು ತಾವು ಮುಂದಕ್ಕೆ ಹೋಗ್ತಿರ್ತಾರೆ. VRL ಅನ್ನುವಂತ ಒಂದು ಅದ್ಭುತವಾಗಿರುವಂತ ನೆಟ್ವರ್ಕ್ ಅನ್ನು ಸೃಷ್ಟಿ ಮಾಡಿದ್ರು. ವಿಜಯ ಕರ್ನಾಟಕವನ್ನು ಶುರು ಮಾಡಿದ್ರು, ವಿಜಯ ಟೈಮ್ಸ್ ಅನ್ನ ಶುರು ಮಾಡಿದ್ರು. ವಿಜಯ ಕರ್ನಾಟಕ ಚೆನ್ನಾಗಿ ನಡೀತಾ ಇರುವಾಗ ಅದನ್ನ ಮತ್ತೊಬ್ಬರಿಗೆ ಮಾರಿದ್ರು. ಹಾಗಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ, ವಿಜಯವಾಣಿ ಶುರು ಮಾಡಿದ್ರು, ಅದನ್ನು ನಂಬರ್ 1 ಪೇಪರ್ ಆಗಿ ಮಾಡಿದ್ರು. ಇಷ್ಟೆಲ್ಲ ಎನರ್ಜಿ ಅವರಿಗೆ ಎಲ್ಲಿಂದ ಬರುತ್ತೆ ಅನ್ನೋದು ಇವತ್ತಿಗೂ ಕೂಡ ಅಚ್ಚರಿಯ ಸಂಗತಿಯೇ. ಮಿತ್ರ, ಇವರೆಲ್ಲರನ್ನ ಯಾಕೆ ನಿಮ್ಮ ಎದುರಿಗೆ ಪರಿಚಯಿಸ್ತಾ ಇದ್ದೀವಿ ಅಂತಂದ್ರೆ, ಇವ್ರು ಯಾರೂ ಕೂಡ ಏಕಾಏಕಿ ಮೇಲಿಂದ ಆಕಾಶದಿಂದ ಕೆಳಗೆ ಉದುರದವರಲ್ಲ. ಕೆಳಗಿನ ಹಂತದಿಂದಲೇ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಮೇಲಕ್ಕೆ ಬಂದು ನಿಂತವರು. ಎಲ್ಲಕ್ಕಿಂತ ಹೆಚ್ಚಿನ ಸಂಗತಿ ಏನ್ ಗೊತ್ತೇನು? ಇವರೆಲ್ಲರೂ ಕನ್ನಡದವರು ಅನ್ನೋದು ಖುಷಿಯಾದ ಸಂಗತಿ. ನೀವು ಯಾವುದೇ ಬಿಸ್ನೆಸ್ ಮಾಡ್ಯೂಲ್ನ ಅಥವಾ ಬಿಸ್ನೆಸ್ ಟಾಕ್ನ ಅಥವಾ ಬಿಸ್ನೆಸ್ ಕಾನ್ಕ್ಲೇವ್ಗಳಿಗೆ ಹೋದ್ರೆ ಅಲ್ಲೆಲ್ಲ ಅರಳು ಹುರಿದಂತ ಇಂಗ್ಲಿಷ್ ಮಾತಾಡೋರೇ ಕೂತಿರ್ತಾರೆ. ಯಾರಿಗೆ ನನಗೆ ಇಂಗ್ಲಿಷೇ ಬರಲ್ಲಪ್ಪ, ನಂಗೆ ಅರ್ಥನೇ ಆಗಲ್ಲ ಅಂತ ಅನಿಸ್ತಿರುತ್ತೋ ಅವರೆಲ್ಲ ಆ ಥರದ ಮಾಡ್ಯೂಲ್ ಒಳಗೆ ಆ ಥರದ ಕಾನ್ಕ್ಲೇವ್ಗೆ ಕಾಲು ಇಡ್ಲಿಕ್ಕೂ ಹೆದರ್ಕೊಳ್ತಾರೆ. ಬಟ್ ಐ ಪ್ರಾಮಿಸ್ ಯು, ಇದು ಕನ್ನಡದ ಬಿಸ್ನೆಸ್ ಕಾನ್ಕ್ಲೇವ್, ಕನ್ನಡಿಗರಿಗಾಗಿ ಮಾಡ್ತಿರುವಂತ ಬಿಸ್ನೆಸ್ ಕಾನ್ಕ್ಲೇವ್. ಬನ್ನಿ ಇಲ್ಲಿಗೆ, ನಿಮ್ಮ ಐಡಿಯಾಗಳನ್ನ ತೆಗೆದುಕೊಂಡು ಬನ್ನಿ, ನಿಮ್ಮ ಹತ್ರ ಇರುವಂತ ಆಸಕ್ತಿಯನ್ನ, ನಿಮ್ಮ ಹತ್ರ ಇರುವಂತ ಚಿಂತನೆಗಳನ್ನ ತೆಗೆದುಕೊಂಡು ಬನ್ನಿ. ಇಲ್ಲಿ ಬ್ಯಾಂಕರ್ಸ್ಗಳು ಬರ್ತಾರೆ, ಇಲ್ಲಿ ಲೋನ್ ಕೊಟ್ಟು ಎಕ್ಸ್ಪರ್ಟ್ ಆದಂತವ್ರು ಬರ್ತಾರೆ. ಯಾಕೆ ಲೋನ್ ತಗೊಂಡವ್ರು ಫೇಲ್ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಅಂತ ಬರ್ತಾರೆ. ಬ್ಯಾಂಕ್ ಬಿಟ್ರೆ ಮತ್ತೆ ಎಲ್ಲಿಂದ ಇನ್ವೆಸ್ಟರ್ಸ್ ಹುಡುಕಬಹುದು ಅಂತ ಹೇಳುವಂತವ್ರು ಬರ್ತಾರೆ. ಎಲ್ಲರೂ ಬರ್ತಾರೆ, ಕೊರತೆ ಇರೋದು ನಿಮ್ಮದು ಮಾತ್ರ. ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡು ಮನೆಯಲ್ಲೇ ಕೂತ್ರೆ ಉಪಯೋಗ ಇಲ್ಲ. ನನ್ನ ಹತ್ರ ಐಡಿಯಾ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಯಾವ ಥರವೂ ಉಪಯೋಗಕ್ಕೆ ಬರಲ್ಲ. ಐಡಿಯಾ ತಗೊಂಡು ಮಂಗಳೂರಿಗೆ ಬನ್ನಿ. ಭಾಳ ಜನ ಹೇಳ್ತಾರೆ ಮಂಗಳೂರು ಭಾಳ ದೂರ ಆಯಿತು ಅಂತ. ಒಂದು ದೊಡ್ಡ ಬಿಸ್ನೆಸ್ ಮಾಡೆಲ್ನ ಕಟ್ಟಬೇಕಾದ್ರೆ 400 ಕಿಲೋಮೀಟರ್ ಭಾಳ ದೂರ ಅಲ್ಲ. ರಾತ್ರಿ ಪ್ರಯಾಣ ಮಾಡಿದರೆ ಬೆಳಗಿನ ಜಾವ ಮಂಗಳೂರಿನಲ್ಲಿ ಇರ್ತೀರಿ. ಮಂಗಳೂರಿನ 5th ಪಿಲ್ಲರ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಪ್ರೇರಣೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಹತ್ರ ಒಳ್ಳೆ ಐಡಿಯಾ ಇದ್ದರೆ ಅಲ್ಲಿರುವಂಥ ಇನ್ವೆಸ್ಟರ್ನ ಕನ್ವಿನ್ಸ್ ಮಾಡಿ ಆ ಇನ್ವೆಸ್ಟರು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನಮಗೂ ಖುಷಿ. ಒಟ್ಟಾರೆ ಕನ್ನಡಿಗರದ್ದು ಬಿಸ್ನೆಸ್ ಮಾಡೆಲ್ಗಳು ಹೆಚ್ಚೆಚ್ಚು ರೂಪುಗೊಳ್ಳಬೇಕು. ನಾವು ಕೆಲಸ ಕೇಳುವುದಲ್ಲದೆ ಕನ್ನಡಿಗರು ಕೆಲಸ ಕೊಡುವ ಮಟ್ಟಿಗೆ ಬೆಳಿಬೇಕು. ಅದಕ್ಕೋಸ್ಕರವೇ ಈ 5th ಪಿಲ್ಲರ್ನ ಆಯೋಜಿಸಿರೋದು. ನೀವು ಬರ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಮಾರ್ಚ್ 21 ಶನಿವಾರ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಬೆಳಿಗ್ಗೆ 9 ಸಂಜೆ 4 ನಾನು, ನಮ್ಮ ತಂಡ, ನೀವು, ಜೊತೆಗೆ ನಮಗೆ ಮಾರ್ಗದರ್ಶನ ಮಾಡಬಲ್ಲಂತ ಅನೇಕ ಹಿರಿಯರು ಎಲ್ಲರೂ ಸೇರೋಣ. 5th ಪಿಲ್ಲರ್ನ ಯಶಸ್ವಿಗೊಳಿಸೋಣ. ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ.